ರಾಜ ಹುಲಿಗೆ ಜಗ್ಗಿಗೆ ರಾಜ ಹುಲಿಗೆ ಜಗ್ಗಿಗೆ ರಾಜ ಹುಲಿಗೆ ಒಬ್ಬರಿಗೊಂದೆ ರಾಜ ಹುಲಿಗೆ ಡಬಲ್ ಏನು ಒಂದು ಕೊಡ್ತಾ ಇದೆ ಎರಡು ಬೇಕು ನಂಗೆ ವಾಸನ ಮಗನ ಯಾರು ಎರಡು ಕೊಡಲ್ಲ ನನಗೆ ಕೊಡ ಅಣ್ಣ 200 ಪ್ಯಾಕೆಟ್ ಹಂಚಿದೀವಿ ಅದ್ರಲ್ಲಿ 30 ಟಮಾರ ಐಟಮು ಬೆಳಿಗ್ಗೆ ಹೆಣ್ಗಳು ಬೀಳ್ತವೆ ಎಣ್ಸೋದಂತೂ ಗ್ಯಾರಂಟಿ ಮಾಡು ಆದ್ರೆ ಬೇರೆ ಏರಿಯಾಲ್ ಮಾಡು ನಮ್ಮ ಏರಿಯಾ ಜನ ಸರಿ ಇಲ್ಲ ನಿನ್ನ ಬೇರೆ ಬೇರೆ ತರ ಎಲ್ಲ ಅರ್ಥ ಮಾಡ್ಕೋತಾರೆ ಖತರ್ನಾಕ್ ನನ್ ಮಕ್ಳು ಹೂ ಕಣಲೆ ತಾಯಿ ರೆಡಿನಾ ಹಾ ರೆಡಿ ಸರ್ ಇನ್ 5 ನಿಮಿಷ ನೋಡಿಲೆ ಇವತ್ತು ನೀನು ಹಾಕೋ ಸ್ಟೆಪ್ಪು 100 ಓಟ್ಗಳು ಈಕ್ವಲ್ಸ್ ಆಗ್ಬಿಡ್ಬೇಕು ಕೊಚ್ಚಿ ಕೆಡವ್ಬಿಡು ಆಮೇಲಿಂದ ಇವತ್ತು ನೀನ್ ಡ್ಯಾನ್ಸ್ ನೋಡಿ ಜನ ಮೂರ್ಛೆ ಹೋಗಿ ಎಲೆಕ್ಷನ್ ದಿವಸ ಎದ್ದುಬಿಟ್ಟು ಎಲ್ಲರೂ ನನಗೆ ಒತ್ತಬೇಕು ಬತ್ತಿ ಆಮೇಲಿಂದ ನೋಡಮ್ಮ ನೀನ್ ಹಾಕೊಂಡ್ರೆ ಬಟ್ಟೆನೆಲ್ಲ ಕಿತ್ತು ಎಸ್ಬಿಡ್ಬೇಕು ಏನ್ ಹೇಳ್ತಾ ಇದೀರಾ ಸರ್ ಹಂಗಲ್ಲಮ್ಮ ನಾನು ಸ್ತ್ರೀವಾದಿ ನನಗೂ ಹೆಣ್ಮಕ್ಳಿದ್ದಾರೆ ನೋಡಮ್ಮ ನೀನು ಈ ಡ್ರೆಸ್ ಅಲ್ಲಿ ಡ್ಯಾನ್ಸ್ ಮಾಡೋದು ಹೌದು ಇದ್ರ ಮೇಲೆ ಒಂದು ಅಂಗಿ ಹಾಕ ಅಂಗಿ ಹಾಕೊಂಡು ಜಾಕೆಟ್ ಹಾಕ ಜಾಕೆಟ್ ಹಾಕೊಂಡು ಬ್ಲೌಸ್ ಹಾಕ ಶಾಲ್ನ ಗುಬ್ರ ಹಾಕೊಂಡು ಹಂಗೆ ಬಂದು ಸ್ಟೇಜ್ ಅಲ್ಲಿ ಎಲ್ಲ ಕಿತ್ತು ಎಸ್ಬಿಡು ಇದು ಉಳ್ಕತ್ತದಲ್ಲ ಏನ್ ಕಳ್ಕತ್ತೀಯಾ ಒಟ್ಟಲ್ಲಿ ನಮ್ ಜನಕ್ಕೆ ಬಟ್ಟೆನೆಲ್ಲ ಕಿತ್ತು ಎಸಿಬೇಕು ಅದೇ ಅವ್ರ ಆಸೆ ಆಫೀಸರ್ ಸರ್ ಬಾಡಿಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ ಕಳಿಸಿ. ಎಸ್ ಸರ್. ಇಲ್ಲ ಸರ್ ಈ ಬಾಡಿಗಳನ್ನ ಮುಟ್ಟೋದಕ್ಕೆ ನಾನು ಅಲೋ ಮಾಡಲ್ಲ. ಏನ್ ಸರ್ ನೀವು 15 ಜನ ಸತ್ತಿದ್ದಾರೆ 10 ಜನ ಜೀವ ಜೊತೆ ಹೋರಾಡ್ತಾ ಇದ್ದಾರೆ. ಈ ಅನಾಹುತಕ್ಕೆ ಕಾರಣ ಯಾರು ಇವ್ರಿಗೆಲ್ಲ ಪರಿಹಾರ ಏನು ಇದೆಲ್ಲ ಡಿಸೈಡ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾನು ಈ ಶವಗಳನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ. ನೋಡಿ ಪೋಸ್ಟ್ ಮಾರ್ಟಮ್ ಮುಗಿದ ಕೂಡಲೇ ಹೆಲ್ತ್ ಮಿನಿಸ್ಟರ್ ಬರ್ತಾರೆ ನಿಮಗೆ ಪರಿಹಾರ ಕೊಡ್ತಾರೆ. ಅಷ್ಟರಲ್ಲಿ ನಾವು ಘಟನೆ ಕಾರಣ ಏನು ಅಂತ ಪತ್ತೆ ಹಚ್ತೀವಿ. ಇದ್ರಲ್ಲಿ ಪತ್ತೆ ಹಚ್ಚೋದೇನ್ ಬಂತು? ಆ ರಾಜ ಹುಲಿ ಜಗ್ಗಿ ಅನ್ನೋ ಹುಡುಗನ ಮುಂದೆ ಇಟ್ಕೊಂಡು ಈ ಕೆಲಸ ಮಾಡಿಸಿದ್ದಾನೆ. ಇದು ಇಡೀ ಊರೂರಿಗೆ ಗೊತ್ತು. ಮೊದಲು ಆ ಜಗ್ಗಿನ ಅರೆಸ್ಟ್ ಮಾಡಿ ಆಮೇಲೆ ಅವನ ಹಿಂದೆ ಇರೋರೆಲ್ಲ ಸಿಕ್ಕಾಕೋತಾರೆ. ಅಲ್ಲಿವರೆಗೂ ನಾವ್ಯಾರು ಈ ಜಾಗ ಬಿಟ್ಟು ಕದ್ಲಲ್ಲ. ಕೂತ್ಕೊಳ್ಳಿ. ಹಲೋ ಸರ್. ಎಸ್ ಸರ್ ಐ ಆಮ್ ಕಮಿಂಗ್ ಸರ್. ಆಫೀಸರ್ ಸರ್ ಇಲ್ಲಿ ಯಾವುದೇ ಗಲಭೆ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಅವ್ನು ಯಾರೋ ಜಗ್ಗಿ ಅಂತ ಹೇಳ್ತಿದಾರಲ್ಲ ಅವನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ರಿಪೋರ್ಟ್ನ ಕಳಿಸಿ. ಓಕೆ ಸರ್. You're under arrest. Ready. ನಾನು ಮಕ್ಕಳ ಪೊಲೀಸಪ್ಪ ಬಾಯಿಲಿ ಈ ಟೋಪಿನ ಮುಖ ಮುಚ್ಕೊಂಡು ಕಂತ್ರಿ ಸರ ಹಂಚಿದ ಕಂತ್ರಿ ನನ್ನ ಮಕ್ಕಳು ಇವ್ರನ್ನ ಹೇಳ್ಕೊಂಡು ಹೋಗೋದ್ ಬಿಟ್ಬಿಟ್ಟು ದೇವ್ರಂತ ನಮ್ಮ ಜಗ್ಗಣ್ಣ ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ ನಿನ್ ತಲೆಲ್ಲ ಬುದ್ಧಿ ಇದೆಯಲ್ಲ ಅಂತಿದ್ಯಾ?
ಹೇಳೋ ನನ್ ಮಗನೇ ಸರ ಯಾಕಂಚಿದ್ದು ಅವನೇ ಹೇಳ್ಕೊಟ್ಟಿದ್ದು. ನಿನಗೆ ಯಾರು ಹೇಳ್ಕೊಟ್ಟಿದ್ದು? ಅವತ್ ನೀನ್ ಹೊಡೆದಲ್ಲ ಅಜಿತ್ಗೋಸ್ಕರ ನಾನೇ ಮಾಡಿದ್ದು. ನಾನ್ ಮಕ್ಳ ನಿಜ ಏನು ಅಂತ ನಂಗೂ ಚೆನ್ನಾಗ್ ಗೊತ್ತು. ಅದನ್ನ ಬಾಯ್ ಬಿಡ್ಸೋ ಟೈಮಲ್ಲಿ ಬಿಡಿಸ್ತೀನಿ. ಏನ್ ಮುಖ ನೋಡ್ತಿದ್ಯಾ? ಬಿಚ್ಚಲಿ, ಇಲ್ಲಾಂದ್ರೆ ಜನ ನಿನ್ ಬುರ್ಡೆ ಬಿಚ್ಬಿಡ್ತಾರೆ. ಬಿಚ್ಚ. ಏನಮ್ಮ ಮೇಕಪ್ ಮಹಾಲಕ್ಷ್ಮಿ, ನಿನ್ ಪಾದನ ಜೆರಾಕ್ಸ್ ಮಾಡಿಸಿ ಸತ್ತೋರ್ ಮನೆಗೆಲ್ಲ ಕೊಟ್ಬಿಡು. ಬೆಳಿಗ್ಗೆ ಹೊತ್ತು ನೋಡ್ಬಿಟ್ಟು ಪುಣ್ಯ ಕಟ್ಕೋತಾರೆ. ನಿಂತ್ಕೋ. ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ತಪ್ಪು ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಅದರಿಂದ ಏನಾಯ್ತು ಅನ್ನೋದು ಮುಖ್ಯ. ಜನರ ಕೈಗೆ ಕಲ್ಲು ಚಪ್ಪಲಿ ಸಿಗಕ್ಕೂ ಮುಂಚೆ ಜಾಗ ಖಾಲಿ ಮಾಡು. ಏ ರಾಜವಲ್ಲಿ ಬರ ಇಲ್ಲಿ. ಎಲ್ರು ಶಾಂತವಾಗಿರ್ಬೇಕು. ಆಯ್ತಾಯ್ತು, ಅವ್ರಿಗೆಲ್ಲ ಪರಿಹಾರ ಕೊಡು. ನಾನಾ? ಇನ್ನೇ ನಿಮ್ಮಪ್ಪ ಕೊಡ್ತಾನ? ಗುರು ಸುಮ್ನಿರಮ್ಮ, ಗೌರ್ಮೆಂಟ್ ಕೊಡ್ತಾರೆ. ಗೌರ್ಮೆಂಟ್ ಕೊಡೋದು ಭರವಸೆ, ಅದನ್ನ ತಗೊಂಡ್ ಎಲ್ಲಿಗೆ ಇಟ್ಕೊಳ್ಳೋಣ? ನೀನ್ ಜನನಾಯಕ ಆಗ್ಬೇಕು ತಾನೆ, ಮತ್ ತೊಡಿ ಕ್ಯಾಶ್. ಒಂದ್ ನಿಮಿಷ ಬರಮ್ಮ ಗುರು, ಸುಮ್ನಿರು. ಮಿನಿಸ್ಟರ್ ಮಾತಾಡಿದೀನಿ, ಸ್ಯಾಂಕ್ಷನ್ ಮಾಡ್ತಾ ಸುಮ್ನಿರು. ನೀನ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಸ್ಯಾಂಕ್ಷನ್ ಮಾಡಿ ಅದು ಟೇಬಲ್ ಇಂದ ಟೇಬಲ್ ಪಾಸ್ ಆಗಿ ಅದನ್ನ ಕೆಲವು ನಾಯಿಗಳು ಕಿತ್ಕೊಂಡು ತಿಂದು ಉಳಿಕೆ ದುಡ್ಡು ಬರೋದೇ 2 ಪ್ಯಾಕೆಟ್ ಸರಾಯಿಗೆ, 1 ಬೆಳ್ಳುಳ್ಳಿ ಉಪ್ಪಿನಕಾಯಿಗೆ. ತೆಗಿತೀಯ ನೀನ್? ತೆಗಿ ದೇವಸ್ಥಾನ ದುಡ್ಡಮ್ಮ, ಬಡ್ಡಿ ದುಡ್ಡು. ತಗೋ, ಇದ್ರಲ್ಲಿ ಬಾಡಿಗಳನ್ನ ದಫನ್ ಮಾಡಿ ಇದನ್ನ ಅವ್ರ ಮನೆಯವ್ರಿಗೆಲ್ಲ ಹಂಚ್ಬಿಡು. ರಾಜ ಹುಲಿಗೆ ಬಾಬಾ, ಯಾಕೆ ಚಿಂತೆ ಮಾಡ್ತಿದ್ಯಾ? ನೋಡಿ ಎಲ್ಲ ಜೈಕಾರ ಆಗ್ತಾರೆ. ನಿನ್ನ ಕೆಂಗಲ್ ಹನುಮಂತ ಏನ್ ಮಾಡ್ಬಿಡ್ತಾರೆ. ಬಾ, ಎಲ್ಲ ಖಾಲಿ. ಎಲ್ಲೋ ಮಿಸ್ಟೇಕ್ ಆಗಿ ಇದೆಲ್ಲ ಆಗ್ಬಿಡ್ತು. ನೀವು ಸ್ವಲ್ಪ ಎಲ್ಲೇ ಮಿಸ್ಟೇಕ್ ಆದ್ರೂ ಮಸಿ ಬಿದ್ದಿದ್ ನನ್ ಮುಖಕ್ಕೆ ಅಲ್ವಾ? ಹಾಗಂತ ಸುಮ್ನೆ ಕೂತ್ಕೊಂಡ್ರೆ ಆಗೋ ಕೆಲಸ ಯಾವ್ದು ಆಗೋದಿಲ್ಲ. ನಮ್ ನಾಗೇಗೌಡರು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ, ಅವರು ರಾಜಿಗೆ ಒಪ್ಕೊಂಡವ್ರೆ. ನಿಮ್ಮ ಹತ್ರ ಒಂದ್ ಮಾತು ಹೇಳಿಸಿ ಅಂತ ಕಾಳಿಂಗಪ್ಪ ಹೇಳ್ದ. ಅವ್ರ ಹತ್ರ ನನ್ಗೇನ್ ಮಾತು? ಅದೇ ನಮ್ ಹುಡುಗರನ್ನ ಬಿಡಿಸಿ ಅಂತ ಹೇಳಿದ್ರೆ ಸಾಕು. ಅಯ್ಯಪ್ಪಂದು ಸ್ವಲ್ಪ ಹೆಂಗರಳು ಒಪ್ಕೊಂಡ್ಬಿಡ್ತಾನೆ. ನನ್ ಪ್ರಾಣ ಹೋದ್ರೂ ನಾನ ಕೆಲಸ ಮಾಡಲ್ಲ. ಹಾಗನ್ಬೇಡಿ ಮೇಡಮ್, ಎನ್ಕ್ವೈರಿ ಸ್ಟಾರ್ಟ್ ಆದ್ರೆ ಪಾರ್ಟಿಗೆ ಪ್ರಾಬ್ಲಮ್. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಏನ್ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಮ್ ತಮ್ಮಂದಿರು ಮಾಡಿದ್ರು ನಿಮಗೋಸ್ಕರ ಅಲ್ವಾ? ನಾನ್ ಆವತ್ತೇ ಹೇಳಿದ್ದೆ ನನ್ ಹಿಂದೆ ಏನೇನ್ ಇರಬಾರ್ದು ಅಂತ. ಮೇಡಮ್, ದೊಡ್ಡ ಮನಸ್ಸು ಮಾಡಿ ಕಾಳಿಂಗಪ್ಪನ ಹತ್ರ ನೀವು ಒಂದ್ಸರಿ ಇನ್ನೊಂದ್ಸಲ ನನ್ ಮುಂದೆ ಅವನ ಹೆಸರು ಎತ್ತಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮೇಡಮ್ ಮೇಡಮ್ ಕೃಷ್ಣ, ಏನಪ್ಪ ಮಾಡೋದು? ಇಲ್ಲೇ ಕೂತ್ಕೊಂಡು ಬಾಯ್ ಬಡ್ಕಳಯ್ಯ. ನಿಮ್ ಪಾರ್ಟಿ ನಂಬ್ಕೊಂಡ್ ಬಂದಲ್ಲ, ನಾನ್ ನನ್ ಕೆರೆದಲ್ಲಿ ಹೊಡ್ಕೊಬೇಕು. ನೋಡು, ಇನ್ಮೇಲೆ ಯಾವ ವಿಷಯಕ್ಕೂ ನನ್ನ ಕರಿಬೇಡಿ. ನೀವುಂಟು ಅವಳು ಉಂಟು. ಕೃಷ್ಣ ಮಾತಾಡ್ಬೇಡ. ನನ್ ಗೊತ್ತು ನನ್ನ ತಮ್ಮಂದಿರ್ನ ಯಾಕೆ ಬಿಡಿಸ್ಕೊಂಡ್ ಬರ್ಬೇಕು ಅಂತ. ನನ್ ಮಾತ್ ಕೇಳ. ಏಯ್, ಆ ಗಾಂಚಾಲಿ ರಾಣಿಗೇಳು ಇಷ್ಟರಲ್ಲೇ ಐತೆ ಅವಳಿಗೆ ಅಂತ. ಏನೋ ಅನ್ಕೊಂಡ್ರೆ ತೋರಿಸ್ತೀನಿ ಅವಳಿ ಕೃಷ್ಣ ಯಾರು ಅಂತ. ಏ ಜಗ್ಗಿ, ಹೆಂಗಾದ್ರೂ ಮಾಡಿ ಆ ಲಲಿತಾದೇವಿ ಕಥೆನ ಮುಗ್ಸಕ್ಕಾಗತ್ತಾ? ಆಮೇಲೆ ಎಲೆಕ್ಷನ್ ನಡೆಯಲ್ವಲ್ಲ. ಈಗ ನಿಂತೋದ್ರೇನಂತೆ, ಮುಂದೆ ನಡೆಯುತ್ತೆ. ಅವಾಗ ಯಾವ್ದಾದ್ರು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ತಾರೆ, ಸಿಂಪಲ್ ಆಗಿ ಗೆಲ್ಬಹುದು. ಏನಣ್ಣ, ಹೋಗಿ ಹೋಗಿ ಒಂದ್ ಮಾಮೂಲಿ ಹೆಂಗ್ಸ್ಗೆ ಇಷ್ಟೊಂದು ಭಯ ಬೀಳ್ತಾ ಇದ್ದೀರಲ್ಲ. ಅವಳು ಮಾಮೂಲಿ ಹೆಂಗ್ಸಲ್ಲ, ಬಳಿ ಆಗ್ಬಿಡುತ್ತ ಅವಳಿಂದ. ಅದು ಕರೆಕ್ಟೇನೆ, ಅವಳಿಗೆ ಆ ತಾಕತ್ತೈತೆ ಅಲ್ವಾ? ನೋಡು ಜಗ್ಗಿ, ಈ ವಿಷಯ ನಮ್ಮಲ್ಲೇ ಇರ್ಲಿ. ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಏನ್ ಮಾಡಕ್ಕಾಗತ್ತೋ ಮಾಡು. ಅವಳ ಮೇಲೆ ಲಾರಿ ಹತ್ತಿಸ್ತ್ಯಾ ಹತ್ಸು, ದೊಂಬಿ ಗಲಾಟೆಯಲ್ಲಿ ಒಡ್ಸಾಕ್ತ್ಯಾ ಒಡ್ಸಾಕು. ಕಡೆ ಪಕ್ಷ ಅವಳು ನೆತ್ತಾಕೊಂಡು ಬಂದು ನನ್ನ ಹತ್ರ ಕೊಟ್ಬಿಡು. ಏನಾದ್ರೂ ಮಾಡು. ಏನು ಮಾಡಲ್ಲ. ಯಾಕೆ? ನೋಡೋಣ, ಈ ಜಗ್ಗಿ ದುಡ್ಗೋಸ್ಕರ ಇತರ ಚಿಲ್ಲರೆ ಕೆಲ್ಸಗಳೆಲ್ಲ ಮಾಡಲ್ಲ ಅಣ್ಣ. ಅದು ಒಂದ್ ಹೆಂಗ್ಸ್ನ ನಮ್ ಮಂದೇವ್ರನಾಗ್ಲೂ ಮುಟ್ಟಕ್ಕಿಲ್ಲ. ಅದೇ ಒಂದ್ ಗಂಡ್ಸಾದ್ರೆ ಹೇಳಿ ಚಿಟ್ಕೆ ಹೊಡೆಯಷ್ಟ್ರಲ್ಲಿ ಎತ್ತಾಕೊಂಡ್ ಬರ್ತೀನಿ. ನಮ್ ಲೆವೆಲ್ಲೇ ಒಂಥರ ಬೇರೆ ಅಣ್ಣ. ನೋಡೇ, ಆ ನಮ್ ಕೂಳೆ ಮಾಡೋ ಚಿಲ್ಲರೆ ಕೆಲ್ಸನ ನೀವು ನನಗೆ ಹೇಳ್ತಾ ಇದೀರಲ್ಲ. ಈ ಕೂಳೆ ಅಂದ್ರೆ ಯಾರು? ಕೂಳೆ ಗೊತ್ತಿಲ್ವಾ? ಗೊತ್ತಿಲ್ಲ.
ರಾಜ ಹುಲಿ ಕೂಳೆಗ್ ಒಂದ್ ಕಾಟ್ ಹಾಕ್ಸಿ ಕೈಗೆ ಒಂದ್ ಚಾಕು ಕೊಟ್ಟ ಒಮ್ಮನ್ ಜೊತೆ ಇಂಥ ವಿಷಯನೆಲ್ಲ ಇಷ್ಟು ಜೋರಾಗ ಮಾತಾಡೋದು ಏನ್ ಬಾಯ ಏನ್ ಜಿಗಿ ಅಪ್ಪ ಸ್ವಾಮಿ ನಾವೀಗ ಇಲ್ಲಿ ಏನ್ ಮಾತಾಡಿದೀವೋ ಅದನ್ನೆಲ್ಲ ಇಲ್ಲೇ ಮಾಡಿ ನೋಡೋಣ ಬೇಜಾರ್ ಮಾಡ್ಕೋಬೇಡ ಹಾ. ನಮ್ದೇನಿದ್ರು ಏಕ್ ಮಾರ್ ದೋತು ಹಾ, ಹಾ, ಇದ್ ವಿಷಯ ಮಕ್ಕೊಡ್ದಂಗ್ ಹೇಳ್ಬಿಡ್ತೀವಿ ಬರ್ಲಣ್ಣ ಬೇಗ ಮಾತಾಡ್ಕೊಂಡ್ ಬರ ಅಪ್ಪಾಜಿ ಲೋಕಲ್ ಏಕ್ದಮ್ ಕಿಕ್ಕು ಪೋರ್ಸ್ ಜಾಸ್ತಿ ಅಪ್ಪಾಜಿ ಬಾಯ್ಲಿ ಕೂಳೆ ಅಂದ್ರೆ ಯಾರು ಲೂಜು ತಿಕ್ಲು ಒಂದ್ ಕ್ವಾಟ್ ಹಾಕ್ಸಿರಿ ಏನ್ ಬೇಕಾದ್ರೆ ಮಾಡ್ತಾರೆ